ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SMS ಟ್ಯುಟೋರಿಯಲ್ಸ್. ICSE ಸಿಲೆಬಸ್ನಲ್ಲಿ ಬಯಾಲಜಿ ಪಾರ್ಟ್ 6th ಗ್ರೇಡ್ನಲ್ಲಿ ನಾವು ನೋಡ್ತಾ ಇದ್ದೀವಿ. ಸೆಕೆಂಡ್ ಚಾಪ್ಟರ್. ಫಸ್ಟ್ ಚಾಪ್ಟರ್ ಕಂಪ್ಲೀಟ್ ಆಗಿದೆ, ಹಾಗೆ ಸೆಕೆಂಡ್ ಚಾಪ್ಟರ್ನಲ್ಲಿ ಪಾರ್ಟ್ 1 ವಿಡಿಯೋ ಕಂಪ್ಲೀಟ್ ಆಗಿದೆ. ಐ ಹೋಪ್ ಅರ್ಥ ಆಗ್ತಿದೆ ಅಂತ ಹೇಳಿ, ಇಂಟ್ರೆಸ್ಟ್ ಕ್ರಿಯೇಟ್ ಆಗ್ತಿದೆ ಅಂತ ಹೇಳಿ, ಸೈನ್ಸ್ ಈಸಿ ಆಗ್ತಿದೆ ದಿನಕ್ಕೂ ಅಂತ ಅಂದ್ಕೊಳ್ತೀನಿ. ಮುಂದೆ ನೋಡುವ. ನಾವು ಫ್ಲವರ್ಸ್ದು ಪಾರ್ಟ್ನ ನೋಡಿದ್ವಿ, ಅವುಗಳ ಫಂಕ್ಷನನ್ನು ನೋಡ್ತಾ ಬಂದ್ವಿ. ಈಗ ಫ್ಲವರ್ಸ್ನಲ್ಲಿ ಟೈಪ್ಸ್ಗಳಿದೆ. ಆ್ಯಸ್ ಯೂಶುವಲ್ ದಟ್ ಈಸ್ ಗಿವನ್ ಇನ್ NCERT ಸಿಲೆಬಸಲ್ಲಿ ಕೊಟ್ಟಿರೋದೇನೆ. ದಟ್ ಈಸ್ ಬೈಸೆಕ್ಷುವಲ್ ಆ್ಯಂಡ್ ಏಸೆಕ್ಷುವಲ್ ಫ್ಲವರ್, ಯೂನಿಸೆಕ್ಷುವಲ್ ಫ್ಲವರ್. ಬೈಸೆಕ್ಷುವಲ್ ಅಂತ ಅಂದರೆ ಬೈ ಅಂತ ಹೆಸರಲ್ಲೇ ತಿಳಿಸ್ತಾ ಇದೆ, ಎರಡು. ಏನು ಎರಡಿದೆ ಅಂದರೆ ಮೇಲ್ ಪಾರ್ಟ್ ಆ್ಯಂಡ್ ಫೀಮೇಲ್ ಪಾರ್ಟ್ ಎರಡೂ ಇದೆ ಅಂತ ಅರ್ಥ. ನಾವು ಸ್ಪೆಸಿಫಿಕ್ಕಾಗಿ ಹೇಳೋದಾದರೆ ಮೇಲ್ ಪಾರ್ಟು ಫೀಮೇಲ್ ಪಾರ್ಟ್ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಸಪ್ರೇಟ್ ಗೊತ್ತಾಗುತ್ತೆ. ಬಟ್ ನಾವು ಇಂಡಿವಿಜುವಲ್ ನಾವು ಹೇಳೋದಾದರೆ ಅಲ್ಲಿ ಏನಾಗುತ್ತೆ, ಆ್ಯಂಡ್ರೋಶಿಯಮ್ ಆ್ಯಂಡ್ ಗೈನೋಶಿಯಮ್ ಆರ್ ದ ಮೇಲ್ ಆ್ಯಂಡ್ ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್ ರೆಸ್ಪೆಕ್ಟಿವ್ಲಿ. ಈ ರೀತಿಯಾಗಿ ನಾವು ಹೇಳಬಹುದು. ಎಸ್, ಅಫ್ಕೋರ್ಸ್ ಅಲ್ವಾ. ಇಲ್ಲಿ ಮತ್ತೆ ನಮಗೆ ಆ್ಯಂಥರ್ ಅಂತನೋ ಓವರಿ ಅಂತನೋ ಇಲ್ಲಿ ಮತ್ತೆ ನಾವು ಸಪ್ರೇಟ್ ಹೋಗಬೇಕಾಗುತ್ತೆ, ಸ್ಪೆಸಿಫಿಕ್ ಆಗಿ ಹೋಗಬೇಕಾಗುತ್ತೆ. ಈ ಯುನಿಸೆಕ್ಷುವಲ್ ಫ್ಲವರ್ ಅಂತ ಅಂದರೆ ಇದರಲ್ಲಿ ಯಾವುದೋ ಒಂದು ಪಾರ್ಟ್ ಇರುತ್ತಷ್ಟೆ, ಮೇಲ್ ಪಾರ್ಟ್ ಆರ್ ಫೀಮೇಲ್ ಪಾರ್ಟ್. ನಿಮಗೆ ಇಲ್ಲಿ ಒಂದು ಕೆಲಸ ಏನು ಅಂತ ಅಂದರೆ, ಈ ದಿನ ನೀವು ಬೈಸೆಕ್ಷುವಲ್ ಫ್ಲವರ್ 5 ಕಲ್ತ್ಕೊಳ್ಳಿ, ಯುನಿಸೆಕ್ಷುವಲ್ ಫ್ಲವರ್ನ 5 ಯಾವ್ದು ಅಂತ ಹೇಳಿ ಲೀಸ್ಟ್ ಮಾಡಿಕೊಂಡು ಅದನ್ನು ಕಲ್ತ್ಕೊಳ್ಳಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಅದರಲ್ಲೂ CTETಲಿ ಈ ಥರದ ಪ್ರಶ್ನೆಗಳು ಹೆಚ್ಚು ಕೇಳೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ. ಹೂವಿನ ಕಾರ್ಯ ಏನಿದೆ ಸಸ್ಯದಲ್ಲಿ? ಈ ಹೂವು ಅಂತಂದ್ರೆ ಏನು ಅಂತ ತಿಳ್ಕೊಳ್ಳೋಕ್ಕೆ ನಾವು ಹೇಳಿದ್ವಿ ಅಲ್ವಾ, ಇಟ್ ಈಸ್ ಅ ರೀಪ್ರೊಡಕ್ಟಿವ್ ಪಾರ್ಟ್ ಆಫ್ ದ ಪ್ಲ್ಯಾಂಟ್ ಅಂತ ಹೇಳಿ. ಹಾಗಾಗಿ ಬೇಕು ಇನ್ನೊಂದು ಸಸ್ಯ ಅಲ್ಲಿ ಬೆಳ್ಕೋಬೇಕಲ್ಲ, ರೀಪ್ರೊಡಕ್ಷನ್ಗಾಗಿ ಬೇಕು, ಆ್ಯಂಡ್ ಫಾರ್ ದ ಪಾಲಿನೇಷನ್ಗಾಗಿ ಬೇಕು. ಸೊ ಹಾಗಾಗಿನೇ ನಾವು ಮುಂದಿನ ಒಂದು ಸ್ಟೆಪ್ಗೆ ಮೂವ್ ಆಗೋಣ, ದಟ್ ಈಸ್ ಪಾಲಿನೇಷನ್. ಫಾರ್ ದ ಫಾರ್ಮೇಷನ್ ಆಫ್ ಸೀಡ್ಸ್ ಫಾರ್ಮೇಷನ್ ಆಗಬೇಕು. ಫ್ಲವರ್ ನಂತರ ಏನಾಗುತ್ತೆ, ಸೀಡ್ ಫಾರ್ಮೇಷನ್ ಆಯಿತು, ಸೀಡಿಂದ ಫ್ರೂಟು, ಈ ಥರ ನೋಡ್ಕೊಳ್ತಾ ಬರ್ತೀವಲ್ವ. ಈ ಸೀಡ್ ಫಾರ್ಮೇಷನ್ ಆಗಬೇಕು ಅಂತ ಅಂದರೆ ಈ ಆ್ಯಂಥರಲ್ಲಿ ರಿಲೀಸ್ ಆಗುವಂಥ ಪೋಲನ್ ಗ್ರೈನ್ಸ್ ಏನಾಗಬೇಕು, ಇಟ್ ಮಸ್ಟ್ ಟ್ರಾನ್ಸ್ಫರ್ ಟು ದ ಸ್ಟಿಗ್ಮಾಯಿಂದ ಅದು ಓವೆರಿಗೆ ರೀಚ್ ಆಗಬೇಕು. ಓವೆರಿಲಿರುವಂಥ ಓವ್ಯೂಲ್ಸ್ ಜೊತೆ ಅದು ಫರ್ಟಿಲೈಸೇಷನ್ ಆಗಬೇಕು. ಹಾಗಿದ್ರೆ ಈ ಆ್ಯಂಥರಲ್ಲಿರುವಂಥ ಪೋಲನ್ ಗ್ರೈನನ್ನು ಸ್ಟಿಗ್ಮಾಗೆ ತಗೊಂಡು ಹೋಗೋರು ಯಾರು? ಈ ಪ್ರೋಸೆಸ್ನೇ ನಾವು ಪಾಲಿನೇಷನ್ ಅಂತೀವಿ. ಆ ಒಂದು ಸಸ್ಯದಲ್ಲಿರುವಂಥ ಪೋಲನ್ ಗ್ರೈನೇ ಆ ಒಂದು ಫ್ಲವರಲ್ಲಿರುವಂಥ ಪೋಲನ್ ಗ್ರೈನೇ ಆ ಫ್ಲವರಲ್ಲೇ ಸ್ಟಿಗ್ಮಾಗೆ ರೀಚ್ ಆಗ್ಬೋದು, ಅಥವಾ ಅದರ್ ಫ್ಲವರ್ಸ್ಗಾದರೂ ಆಗಿರ್ಬೋದು. ವಾಟ್ ಎವರ್ ಇಟ್ ಈಸ್, ದಟ್ ಪ್ರೊಸೆಸ್ ಇಸ್ ಕಾಲ್ಡ್ ಪಾಲಿನೇಷನ್. ಓಕೆ, ಈಗ ಟೈಪ್ಸ್ ಆಫ್ ಪಾಲಿನೇಷನ್ ನೋಡೋಣ. ಸೆಲ್ಫ್ ಆ್ಯಂಡ್ ಕ್ರಾಸ್ ಪಾಲಿನೇಷನ್ ಅಂತ ಹೇಳ್ತೀವಿ. ಸೆಲ್ಫ್ ಇಟ್ ಮೀನ್ಸ್ ಇದೇ ಸಸ್ಯದಲ್ಲಿ ಆಗುವಂಥದ್ದು, ಆ ಫ್ಲವರ್ನಲ್ಲೇ ನಾವು ನೋಡುವಂಥದ್ದು. ಈಗ ನೋಡ್ಬಿಡೋಣ, ಅದೊಂದು ತಿಳ್ಕೊಂಬಂದ್ಬಿಡೋಣ. ಸೆಲ್ಫ್ ಪಾಲಿನೇಷನ್, ವೆನ್ ದ ಪೋಲನ್ ಗ್ರೈನ್ಸ್ ಫ್ರಮ್ ಆ್ಯನ್ ಆ್ಯಂಥರ್ ಆಫ್ ದ ಫ್ಲವರ್ ಟ್ರಾನ್ಸ್ಫರ್ ಟು ದ ಸ್ಟಿಗ್ಮಾ ಆಫ್ ಸೇಮ್ ಫ್ಲವರ್, ಅದೇ ಫ್ಲವರ್ಗೆ ಅಥವಾ ಆ ಒಂದು ಗಿಡದಲ್ಲೇ ಇರುವಂಥ ಇನ್ನೊಂದು ಫ್ಲವರ್ಗೆ ಆಫ್ ಸೇಮ್ ಪ್ಲ್ಯಾಂಟ್, ಅದನ್ನು ನಾವು ಸೆಲ್ಫ್ ಪಾಲಿನೇಷನ್ ಅಂತ ಹೇಳ್ತೀವಿ. ಓಕೆ, ಕ್ರಾಸ್ ಪಾಲಿನೇಷನ್ ಅಂತ ಅಂದರೆ ಅದರ್ ಪ್ಲ್ಯಾಂಟ್ಸ್ಗಳಿಗೆ ಹೋಗುತ್ತೆ ಅಂತ ಅಷ್ಟೆ, ಇನ್ನೇನಲ್ಲ. ಈ ಪಾಲಿನೇಷನ್ ಆಗಬೇಕು ಅಂತಂದರೆ ಸುಮಾರು ನಿಮಗೆ ಮೀಡಿಯಾಗಳಿರುತ್ತೆ. ಪಾಲಿನೇಷನ್ ಆಗಬೇಕು, ಈ ಆ್ಯಂಥರಲ್ಲಿರುವಂಥ ಪೋಲನ್ ಗ್ರೈನನ್ನು ಓವೆರಿಗೆ ತೊಗೊಂಡೋಗ್ಬೇಕಲ್ಲ, ಯಾರು ತೊಗೊಂಡೋಗ್ತಾರೆ? ಮೀಡಿಯಾ ಏನೇನು ಇರ್ಬೋದು ಅಂತಂದರೆ, ಇಟ್ ಮೇ ಬಿ ಏರ್, ಇಟ್ ಮೇ ಬಿ ವಾಟರ್, ಇಟ್ ಮೇ ಬಿ ಇನ್ಸೆಕ್ಟ್ಸ್. ಈ ರೀತಿಯಾಗಿ ಒಂದೊಂದನ್ನೇ ನಾವು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಇದು ಮುಗಿಸ್ಬಿಡೋಣ, ಆಮೇಲೆ ಹಿಂದೆ ನಾನೊಂದು ಸ್ಕ್ರೋಲ್ ಮಾಡಿಬಿಟ್ಟೆ ಈಗಲಿ ಹೇಳ್ತೀನಿ, ಡೋಂಟ್ ವರಿ. ಆಫ್ ದ ಸೇಮ್ ಫ್ಲವರ್, ದಟ್ ಈಸ್ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್. ಓಕೆ, ಏಜೆಂಟ್ಸ್ ಇದನ್ನೇ ನಾವು ಹೇಳೋದು. ಇಟ್ ಮೇ ಬಿ ವಿಂಡ್, ಏರ್ ಅಂತ ಹೇಳಿದ್ನಲ್ಲ ಅದೇನೆ. ಗಾಳಿಯಲ್ಲಿ ಈ ಪೋಲನ್ ಗ್ರೈನ್ ಆಗುತ್ತೆ, ದೀಸ್ ಆರ್ ವೆರಿ ಲೈಟ್ ಆ್ಯಂಡ್ ಡ್ರೈ ಆಗಿರೋದ್ರಿಂದ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಈಸಿಯಾಗಿ ಅದು ಟ್ರಾವೆಲ್ ಆಗಿಬಿಡುತ್ತೆ. ಹಾಗಾಗಿ ವಿಂಡ್ ಸ್ವಲ್ಪ ಫಾಸ್ಟ್ ಇತ್ತು ಅಂದಾಗ ಏನಾಗುತ್ತೆ, ಈಸಿಲಿ ದೇ ಟ್ರಾನ್ಸ್ಫರ್ ಟು ದ ಅದರ್ ಪ್ಲ್ಯಾಂಟ್ಸ್, ಹಾಗೆ ಬೇರೆ ಫ್ಲವರ್ಗಳಿಗೆ ಹೋಗೋ ಸಾಧ್ಯತೆ ಇರುತ್ತೆ. ವಾಟರ್, ಅಫ್ಕೋರ್ಸ್ ನಾವು ಈಗ ನೀರು ಬಿದ್ದಾಗ, ಮಳೆ ಬಂದಾಗ, ನಾವು ನೀರು ಹಾಕಿದಾಗ, ಒಟ್ಟು ಇಲ್ಲಿ ಒಂದು ಏಜೆಂಟ್ ಆಗಿ ವಾಟರ್ ಸಹಿತ ಆ್ಯಕ್ಟ್ ಮಾಡುತ್ತೆ. ಜೊತೆಗೆ ಇನ್ಸೆಕ್ಟ್ಸ್, ಇನ್ಸೆಕ್ಟ್ಸ್ ಅಂತಂದರೆ ನೀವು ಜೇನುನೊಣ ನೋಡ್ತೀರ, ಈ ಹನಿ ಬೀ ಅಂತ ಹೇಳ್ತೀವಲ್ಲ, ಈ ಬೀ ಏನಾಗುತ್ತೆ, ಈ ಮಕರಂದವನ್ನು ಹೀರೋದಕ್ಕೆ ಬಂದಾಗ ಏನಾಗುತ್ತೆ, ಅದರ ಒಂದು ಮೈಗೆ ತಾಕು,
ಇಲ್ಲ ಅದನ್ನೇ ಕಚ್ಕೊಂಡು ಹೋಗೋ ಇನ್ನೊಂದು ಫ್ಲವರ್ಗೆ ಕೊಡುತ್ತೆ. ಈ ರೀತಿಯಾಗಿ ಏನಾಯ್ತೆ ನಾವು ಕ್ರಾಸ್ ಪಾಲಿನೇಷನಲ್ಲಿ ನೋಡುವಂತಹ ಸಮ್ ಏಜೆಂಟ್ಸನ್ನು ನಾವು ನೋಡ್ತಾ ಹೋಗ್ತೀವಿ. ದಿಸ್ ಈಸ್ ಅಬೌಟ್ ಏಜೆಂಟ್ಸ್ ಆಫ್ ಕ್ರಾಸ್ ಪಾಲಿನೇಷನ್. ಇಷ್ಟು ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು. ನಾನಿಲ್ಲಿ ಒಂದು ಸ್ಕ್ರೋಲ್ ಮಾಡ್ಕೊಬಿಟ್ಟೆ ಈಸಿಲಿ. ಎನ್ರಿಚ್ಮೆಂಟ್, ಪಾಲಿನೇಟರ್ ಅಂತ ಹೇಳ್ತೀವಿ. ಪಾಲಿನೇಟರ್ ಇಸ್ ಅ ಲಿವಿಂಗ್ ಆರ್ಗನಿಸಮ್ ಆರ್ ಆನ್ ಅನಿಮಲ್. ಇದು ಒಂದು ಜೀವಿ ಅಂತ ಹೇಳ್ತಾ ಇದ್ವಿ. ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತಂದರೆ ಪಾಲಿನೇಷನ್ ಆಗೋದಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಹಾಗಾಗಿ ಆ ಒಂದು ಜೀವಿಗೆ ನಾವು ಪಾಲಿನೇಟರ್ ಅಂತ ಹೇಳಿ ಕರಿತೀವಿ. ದೀಸ್ ಅನಿಮಲ್ಸ್ ಮೇ ನಾಟ್ ಬಿ ಅವೇರ್ ದ್ಯಾಟ್ ದೇ ಆರ್ ಕಾಸಿಂಗ್ ಅಬೌಟ್ ಪಾಲಿನೇಷನನ್ನು ಕಾಸ್ ಮಾಡ್ತಿದೆ ಅನ್ನೋದು ಓಕೆ, ಅರಿವು ಇರೋದಿಲ್ಲ. ದೇ ಜಸ್ಟ್ ಡೂ ಅಷ್ಟೇ. ಈ ಲಿವಿಂಗ್ ಆರ್ಗ್ಯಾನಿಸಮಲ್ಲಿ ಸಮ್ಟೈಮ್ಸ್ ಹ್ಯೂಮನ್ಸ್ ಆಲ್ಸೋ ಬರ್ತಾರೆ. ಹೇಗಂದರೆ ಈಗ ಯಾವುದೋ ಒಂದು ಹೂವಿಗೆ ನಮ್ಮ ಬಟ್ಟೆ ಸಿಕ್ಕಾಕೊಬಿಟ್ಟಿರ್ತಪ್ಪ, ಅದೇ ನಾವು ಹಿಂಗೆ ಎಳ್ಕೊಂಬಂದುಬಿಡ್ತೀವಿ. ಆಗ ನಮ್ಮ ಒಂದು ಡ್ರೆಸ್ಗೆ ಏನಾಗಿರುತ್ತೆ, ಈ ಪೋಲನ್ ಗ್ರೈನ್ಸ್ಗಳು ಅಟ್ಯಾಚ್ ಆಗಿರುತ್ತೆ. ಈ ರೀತಿಯಾಗಿ ಅದು ನಾವೆಲ್ಲ ಒಂದು ಕಡೆ ಕೊಡುತ್ತೀವಿ. ಜಸ್ಟ್ ಅನ್ ಇಮ್ಯಾಜಿನೇಷನ್ ಆಗುವಂಥ ಸಾಧ್ಯತೆ ಇರುತ್ತೆ. ದೇ ವಿಸಿಟ್ ದ ಪ್ಲ್ಯಾಂಟ್ ಅಟ್ರಾಕ್ಟೆಡ್ ಬೈ ಇಟ್ಸ್ ಸ್ಮೆಲ್, ಶುಗರಿ ನೆಕ್ಟರ್, ಕಲರ್. ಅಟ್ರಾಕ್ಟ್ ಆದಾಗ ಆ ಒಂದು ಹೂ ಮೇಲೆ ಹೋಗಿ ಕೂತ್ಕೊಳ್ಳುತ್ತೆ. ಅಫ್ಕೋರ್ಸ್ ಇದಕ್ಕೆ ಎಕ್ಸಾಂಪಲ್ಸ್ನ ಸಹಿತ ಇಲ್ಲಿ ಕೊಟ್ಟಿದ್ದಾರೆ. ಯೂಶಲಿ ಇನ್ಸೆಕ್ಟ್ಸ್ ವಿಸಿಟ್ ದ ಪ್ಲ್ಯಾಂಟ್ ಟು ಗೆಟ್ ಸ್ವೀಟ್ ನೆಕ್ಟರ್. ಎಕ್ಸಾಕ್ಟ್ಲಿ. For this, they sit on the base of the petals and rub themselves onto the stamens of the flower. ಹೀಗಾಗಿ ಆ ಒಂದು ಪೋಲನ್ ಗ್ರೈನ್ಸ್ ಏನಾಗುತ್ತೆ, ತನ್ನ ಮೈಗೆ ಅದು ಅಟ್ಯಾಚ್ ಆಗೋ ಸಾಧ್ಯತೆ ಇರುತ್ತೆ. ಅದು ಇನ್ನೊಂದು ಫ್ಲವರ್ಗೆ ತಗೊಂಡು ಹೋಗುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವು ನೋಡ್ಬೋದು ಪಾಲಿನೇಷನ್ ಒಂದು ಆಗೋದು ರೀತಿಲಿ ಸಾಧ್ಯ ಆಗುತ್ತೆ. ಪಾಲಿನೇಟರ್ ಬಗ್ಗೆ ತಿಳ್ಕೊಂಡಾದ್ಮೇಲೆ ಇದನ್ನಂತೂ ತಿಳ್ಕೊಳ್ಳೇಬೇಕು. ಇದ್ರ ಬಗ್ಗೆ ನಿಮಗೆ DSCRT ಆಗಲಿ NCERT ಆಗಲಿ ಎಲ್ಲೂ ಕೊಟ್ಟಿಲ್ಲ. ಇನ್ಫ್ಲೋರೆಸೆನ್ಸ್ ಏನು ಹಾಗಂದರೆ ಇಟ್ಸ್ ಅ ಗ್ರೂಪ್ ಆಫ್ ಫ್ಲವರ್ ಆರ್ ಕ್ಲಸ್ಟರ್ ಆಫ್ ಫ್ಲವರ್. ಒಂದೇ ಗಿಡದಲ್ಲಿ ನಿಮಗೆ ಈಗ ಒಂದು ಬ್ರ್ಯಾಂಚ್ ಇದೆ ಅಂತಂದರೆ ಇಲ್ಲೇ ನಿಮಗೆ ಫ್ಲವರ್ಸ್ಗಳು ಈ ಥರ ಕ್ಲಸ್ಟರ್, ಗುಂಪು, ಈ ಥರ ಹೂಗಳನ್ನು ನೋಡ್ತೀರ. ದಟ್ ಈಸ್ ಕಾಲ್ಡ್ ಕ್ಲಸ್ಟರ್ ಆಫ್ ಫ್ಲವರ್ ಆರ್ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ. ಇಟ್ ರೆಫರ್ಸ್ ಟು ದ ಅರೇಂಜ್ಮೆಂಟ್ ಆಫ್ ದ ಫ್ಲವರ್ಸ್ ಆನ್ ದ ಫ್ಲೋರಲ್ ಆಕ್ಸಿಸ್. ಅಷ್ಟೇ, ಇನ್ನೇನಿಲ್ಲ. ಆ ವರ್ಡ್ ಯೂಸೇಜ್ ಗೊತ್ತಿರಲ್ಲ ಅಂಥೇಳಿ ನಾನು ಮೆನ್ಷನ್ ಮಾಡಿದ್ದು. ಇಟ್ ವಿಲ್ ಬಿ ಹೆಲ್ಪ್ಫುಲ್. ಇದೆಲ್ಲ ಆದಮೇಲೆ ಈ ಮೇಸ್ ಪ್ಲ್ಯಾಂಟ್ ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ತಪ್ಪಾಗ್ಬಿಡುತ್ತೆ. ಈಗ ತಾನೇ ಇನ್ಫ್ಲೋರೆಸೆನ್ಸ್ ಬಗ್ಗೆ ನೋಡ್ಕೊಂಡು ಬಂದ್ವಿ. ಇನ್ ದ ಮೇಸ್ ಪ್ಲ್ಯಾಂಟ್ ದ ಲೋವರ್ ಲೀವ್ಸ್ ಆರ್ ಬ್ರಾಡ್ ಆ್ಯಂಡ್ ಲಾಂಗ್, ಉದ್ದವಾಗಿರುತ್ತೆ. ಅಂಡರ್ ದೀಸ್ ಲೀವ್ಸ್ ಆ್ಯಂಡ್ ಕ್ಲೋಸ್ ಟು ದ ಸ್ಟೆಮ್ ಗ್ರೋ ದ ಇಯರ್ಸ್. ದ ಇಯರ್ಸ್ ಆರ್ ದ ಫೀಮೇಲ್ reproductive parts of the corn cob, tightly covered with many layers of leaves. The pale yellow silky hairs emerge from the ear are the elongated stigma. ಚಿತ್ರದಲ್ಲಿ ನೀವು ನೋಡಬಹುದು, ಇಲ್ಲಿ ಗುಂಪೆ ಥರ ಇರುತ್ತಲ್ಲ, ಅದೇ ಫೀಮೇಲ್ ಫ್ಲವರ್ ಅಂತ ಹೇಳ್ತೀವಿ. ಆ್ಯಂಡ್ ತುದಿಯಲ್ಲಿ ನಮಗೆಲ್ಲರಿಗೂ ಕಾಣಿಸುತ್ತಲ್ಲ, ಕ್ಲೀನಾಗಿ ವಿಸಿಬಲ್ ಇರುತ್ತಲ್ಲ, ದಟ್ ಈಸ್ ಮೇಲ್ ಫ್ಲವರ್ ಆಗಿರುತ್ತೆ. ಅರ್ಥ ಆಯಿತು ಅಲ್ವಾ? ಮುಂದಕ್ಕೆ ಹೋಗೋಣ. ಪಾಲಿನೇಷನ್ ಬೈ ವಾಟರ್ ಆ್ಯಂಡ್ ಇಲ್ಲಿ ನಮಗಿನ್ ಸಮ್ ಏಕ್ವೆಟಿಕ್ ಪ್ಲ್ಯಾಂಟ್ಸ್, ಹೈಡ್ರಿಲಾ, ಒಂದು ವ್ಯಾಲಿಸ್ನೇರಿಯಾ, ಇದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತಾರೆ. ದಟ್ಸ್ ಏನ್ ಆಫ್ ಕಾನ್ಸೆಪ್ಟ್ ಅರ್ಥ ಆಗಿದ್ರೆ ಯು ಕ್ಯಾನ್ ಅಪ್ಲೈ ದ ನಾಲೆಡ್ಜ್. ಇಲ್ಲಿ ಒಂದು ಫ್ಯಾಕ್ಟ್ ಝೋನ್ನ ತಿಳಿಸ್ತಾ ಇದ್ದಾರೆ. ದ ಫ್ಲವರ್ಸ್ ಆಫ್ ಅ ಟ್ರಾಪ, ಸಿಂಗಾರ ಅಂತ ಹೇಳ್ತೀವಿ, ಆರ್ ಎಕ್ಸ್ಪೋಸ್ ಟು ಏರ್ ಆ್ಯಂಡ್ ಗೆಟ್ ಪಾಲಿನೇಟೆಡ್ ಬೈ ಇನ್ಸೆಕ್ಟ್ಸ್. ಹೀಗೆ ಕೇಳಬಹುದು, ಟ್ರಾಪ ಸಿಂಗಾರ ಅನ್ನೋ ಒಂದು ಫ್ಲವರ್ನಲ್ಲಿ ಹೇಗೆ ಪಾಲಿನೇಷನ್ ಆಗುತ್ತೆ. ಅಲ್ಲಿ ಒಂದು ಏರ್, ಇನ್ನೊಂದು ಇನ್ಸೆಕ್ಟ್ಸ್. ಎಕ್ಸ್ಪೋಸ್ ಟು ದ ಏರ್ ಆಗಿರೋದ್ರಿಂದ ಮೇನ್ಲಿ ಅಲ್ಲಿ ನಾವು ಕನ್ಸಿಡರ್ ಮಾಡೋದು ಇನ್ಸೆಕ್ಟ್ಸ್ ಅಂತಲೇ ನಾವು ತಗೊಳ್ಳೋಣ. ಹಾಗಾಗಿ ಇಂತಹ ಒಂದು ಸ್ಪೆಸಿಫಿಕ್ ಆಗಿರುವಂಥ ಫ್ಯಾಕ್ಟ್ಸ್ಗಳನ್ನು ನಾವು ತಿಳ್ಕೊಳ್ಳೋದ್ರಿಂದ ಈಸಿಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್. ಇಲ್ಲಿ ಅಸೆಸ್ ಯುವರ್ ಸೆಲ್ಫ್ ಅಂತ ಹೇಳಿ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಈ ರೀತಿಯಾದಂತಹ ಒಂದು ಕ್ವಶನ್ಸ್ಗಳು ನಮ್ಮ ನಾಲೆಡ್ಜನ್ನು ಎಷ್ಟು ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಎಷ್ಟು ನೆನಪಲ್ಲಿದೆ ಅನ್ನೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಎ ಟಿಪಿಕಲ್ ಫ್ಲವರ್ ಹ್ಯಾಸ್ 4 ವೋಲ್ಸ್, ನೇಮ್ಲಿ ಯಾವುದು ಪಾರ್ಟ್ 1 ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಅದ್ರ ಬಗ್ಗೆ ನಿಮಗೆ ಬೆಳಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಲ್ವಾ? ಓಕೆ. ದ ಡ್ಯಾಶ್ ಎನ್ಕ್ಲೋಸಸ್ ದ ಪ್ರೊಟೆಕ್ಟ್ ದ ಫ್ಲವರ್. ಏನು ಪ್ರೊಟೆಕ್ಟ್ ಮಾಡುತ್ತೆ ಫ್ಲವರನ್ನು? ನೆಕ್ಸ್ಟ್, ಡ್ಯಾಶ್ ಆರ್ ಬ್ರೈಟ್ಲಿ ಕಲರ್ಡ್ ಪಾರ್ಟ್ಸ್ ಆಫ್ ದ ಫ್ಲವರ್. ಅಫ್ಕೋರ್ಸ್ ಈಸಿ ಇದೆ. ದ ಪೋಲನ್ ಗ್ರೈನ್ಸ್ ಲ್ಯಾಂಡ್ ಆನ್ ದ ಡ್ಯಾಶ್. ಯಾವುದ್ರ ಮೇಲೆ ಲ್ಯಾಂಡ್ ಆಗುತ್ತೆ, ಯಾವುದ್ರ ಮೇಲೆ ಅದು ಬೀಳುತ್ತೆ. ಇದರ ಕೆಲಸ ಏನು? ಇಟ್ ಈಸ್ ಅ ಮೇಲ್ ಗ್ಯಾಮೆಟ್. ಫೀಮೇಲ್ ಪಾರ್ಟ್ ಯಾವುದೋ ಒಂದು ಬೀಳಬೇಕು ಅಂತ ಅರ್ಥ ತಾನೆ, ಅದನ್ನು ನೀವು ಯೋಚನೆ ಮಾಡಿ. ದ ಡ್ಯಾಶ್ ಕಂಟೈನ್ಸ್ ರೌಂಡ್ ಶೇಪ್ಡ್ ಎಗ್ಸ್ ಕಾಲ್ಡ್ ಡ್ಯಾಶ್. ಯಾವುದು? ದಟ್ ಈಸ್ ಓವರಿ. ಎಗ್ಸ್ ಕಾಲ್ಡ್ ಯಾವುದು? ಓವ್ಯೂಲ್ಸ್. ಈ ರೀತಿಯಾಗಿ ದ ಫ್ಲವರ್ ವಿಚ್ ಹ್ಯಾಸ್ ಆಲ್ ದ 4 ವೋಲ್ಸ್ ಈಸ್ ಕಾಲ್ಡ್ ಕಂಪ್ಲೀಟ್ ಫ್ಲವರ್. ಆಫ್ಟರ್ ಫರ್ಟಿಲೈಸೇಷನ್ ದ ಓವರಿ ಚೇಂಜಸ್ ಇಂಟು ಈಸಿ, ಡೆಫಿನೆಟ್ಲಿ ಈಸಿ. ಇದ್ರ ಬಗ್ಗೆ ಮತ್ತೆ ಮುಂದೆ ನಾವು ಇವಾಗ ಮಾತಾಡ್ತೀವಿ.
ವಲಿಸ್ನೇರಿಯಾ ಈಸ್ ಎ ಡ್ಯಾಶ್ ಪಾಲಿನೇಟೆಡ್ ಪ್ಲ್ಯಾಂಟ್. ಇದನ್ನು ತಿಳಿಸಿದ್ದೀನಿ. ಐ ಹೋಪ್ ಅರ್ಥ ಆಯಿತು ಅಂಥೇಳಿ. ಈಗ ನಾವು ಫರ್ಟಿಲೈಸೇಷನ್ ಬಗ್ಗೆ ಬರೋಣ. ಆಫ್ಟರ್ ರೀಚಿಂಗ್ ದ ಸ್ಟಿಗ್ಮಾ, ಈಗ ಪೋಲನ್ ಗ್ರೈನ್ ಸ್ಟಿಗ್ಮಾಗೆ ರೀಚ್ ಆಯಿತು ಅಂದರೆ ಪಾಲಿನೇಷನ್ ಒಂದು ಪ್ರೋಸೆಸ್ಸಿಂದ ಯಾವುದೋ ಒಂದು ಏಜೆಂಟ್ ಮೂಲಕ ಏನಾಯಿತು ಸ್ಟಿಗ್ಮಾಗೆ ರೀಚ್ ಆಯಿತು. ಪೋಲನ್ ಟ್ಯೂಬ್ನ ಮೂಲಕ ರೀಚ್ ಆಯಿತು ಅಂದರೆ ಮೇಲ್ ಸೆಲ್ ಇದ್ದಿದ್ದೇನಾಯಿತು ಫೀಮೇಲ್ ಪಾರ್ಟಿಗೆ ರೀಚ್ ಆಗ್ತಿದೆ. ಈಗ ನಮಗೆ ಗೊತ್ತಿರೋ ಹಾಗೆ ಸ್ಟಿಗ್ಮಾದ ಒಂದು ನೆಕ್ಸ್ಟ್ ಕೆಳಗಡೆ ಹೋಗ್ತಾ ಏನಾಯಿತು ನಮಗೆ ಓವರಿ ಕಾಣಿಸುತ್ತೆ, ಓವರಿಲಿರುವಂಥ ಓವ್ಯೂಲ್ಸ್ ಕಾಣಿಸುತ್ತೆ. ಆ ಒಂದು ಪಾರ್ಟ್ಗೆ ಇದು ರೀಚ್ ಆಗಬೇಕು. ಅಂದರೆ ಇಲ್ಲಿ ನಾವು ಒಟ್ಟಾರೆ ಹೇಳೋದಾದರೆ ಫೀಮೇಲ್ ಗ್ಯಾಮೆಟ್ಗೆ ಮೇಲ್ ಗ್ಯಾಮೆಟ್ ಸೇರಿಕೊಂಡಾಗ ಏನಾಯಿತು ದಟ್ ಪ್ರೋಸೆಸ್ ಈಸ್ ಕಾಲ್ಡ್ ಫರ್ಟಿಲೈಸೇಷನ್. ಫರ್ಟಿಲೈಸೇಷನಿಂದ ಏನಾಯಿತು ಅಲ್ಲಿ ಒಂದು ಝೈಗೋಟ್ ಫಾರ್ಮೇಷನ್ ಆಗುತ್ತೆ, ಯುಗ್ಮಜ ಅಂತ ಹೇಳ್ತೀವಲ್ಲ, ಅಲ್ಲಿ ಫಾರ್ಮೇಷನ್ ಆಯಿತು, ದಟ್ ಈಸ್ ಕಾಲ್ಡ್ ಝೈಗೋಟ್. ಇದು ಸಹಿತ ಒಂದು ಸಿಂಗಲ್ ಸೆಲ್ ಆಗಿರುತ್ತೆ. ಮುಂದೆ ನಾವು ಬರೋದಾದರೆ ಪೋಸ್ಟ್ ಫರ್ಟಿಲೈಸೇಷನ್ ಚೇಂಜಸ್. ಫರ್ಟಿಲೈಸೇಷನ್ ಆದಮೇಲೆ ಏನೇನು ಚೇಂಜಸ್ ಆಗುತ್ತೆ ಅದನ್ನೇ ನಾವು ಇವಾಗ ತಿಳ್ಕೊಳ್ಬೇಕಾಗಿರೋದು. ಪಾರ್ಟ್ ಆಫ್ ದ ಫ್ಲವರ್, ಈಗ ಪ್ರತಿಯೊಂದು ಪಾರ್ಟ್ಸನ್ನು ಏನು ನೋಡ್ಕೊಳ್ತಾ ಬಂದ್ವಿ ಅದು ಏನಾಗಿ ಚೇಂಜ್ ಆಗ್ತಿದೆ. ಇದು ನಿಮಗೆ DSCRT NCERT ಎಲ್ಲೆಲ್ಲೂ ಕೊಟ್ಟಿಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈವನ್ ಪೆಟಲ್ಸು, ಸ್ಟಿಗ್ಮಾ, ಆ್ಯಂಥರ್ ಇವೆಲ್ಲವೂ ಒಣಗೋಗ್ಬಿಡುತ್ತೆ, ಕೆಳಗಡೆ ಬೀಳುತ್ತೆ, ಮುಗೀತು. ಸೆಪಲ್ ಅದನ್ನು ಪ್ರೊಟೆಕ್ಟ್ ಮಾಡ್ಕೊಳ್ತಿತ್ತಲ್ಲ, ಆ ಸೆಪಲ್ ಏನಾಯಿತು ಅದು ಸಹಿತ ಡ್ರೈ ಆಗುತ್ತೆ ಆ್ಯಂಡ್ ಸ್ಟೇ ಅಟ್ಯಾಚ್ಡ್, ಆದರೆ ಒಣಗಿರುತ್ತೆ, ಆದರೆ ಇದು ಫಾಲ್ ಆಫ್ ಅಂದರೆ ಬೀಳೋದಿಲ್ಲ, ಅದಕ್ಕೆ ಅಟ್ಯಾಚ್ ಆಗಿರುತ್ತೆ. ಓವೆರಿ ಡೆವಲಪ್ಸ್ ಇನ್ ಟು ದ ಫ್ರೂಟ್, ಇದೇ ನಿಮಗೆ ಮೇನ್ ಪಾರ್ಟ್. ಓವೆರಿನೇ ಫ್ರೂಟ್ ಆಗಿ ಡೆವಲಪ್ ಆಗುತ್ತೆ. ಓವೆರಿ ವಾಲ್ ಸುತ್ತ ಇತ್ತಲ್ಲ ಅದು ಇಲ್ಲಿ ಫ್ರೂಟ್ನ ಒಂದು ವಾಲ್ ಆಗಿ ನೋಡ್ಬೋದು. ನೆಕ್ಸ್ಟ್ ಓವ್ಯೂಲ್ ಏನಾಗುತ್ತೆ, ಓವ್ಯೂಲೇ ಪ್ರತಿಯೊಂದು ಏನು ಎಗ್ಸ್ ಅಂತ ಹೇಳಿದ್ವಲ್ಲ ಅವೇ ಏನಾಗುತ್ತೆ ಸೀಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಹಾಗಾಗಿ ಸೀಡ್ಸ್ಗಳು ಹೆಚ್ಚು ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಅರ್ಥ ಆಯ್ತಲ್ವಾ? ನಿಮಗೆ ಈಗ ಒಂದು ಕಾನ್ಸೆಪ್ಟ್ ಹೆಲ್ಪ್ಫುಲ್ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ICSE ಸಿಲೆಬಸ್ಸನ್ನು ನೀವು ಓದೋದ್ರಿಂದ ಡೆಫಿನೆಟ್ಲಿ ಸೈನ್ಸ್ ಈಸ್ ಡೆಫಿನೆಟ್ಲಿ ವೆರಿ 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 ಈಸಿ. ನಾನು ಕೊಡ್ತಾ ಇರೋಂಥ ವೀಡಿಯೋಸ್ ಡೇ ಬೈ ಡೇ ಎಲ್ಲರಿಗೂ ಅರ್ಥ ಆಗುತ್ತೆ, ತಿಳಿಸುತ್ತೆ, ತುಂಬ ಜನಕ್ಕೆ ರೀಚ್ ಆಗುತ್ತೆ. ಐ ಹೋಪ್ ನಾನೊಂದು ನಂಬಿಕೆ ಇಟ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಈಗ ನಾವು ಫ್ರೂಟ್ ಬಗ್ಗೆ ಮಾತಾಡೋಣ. ಫರ್ಟಿಲೈಸೇಷನಿಂದ ಕೊನೆಗೆ ನಮಗೆ ಒಂದು ಪಾರ್ಟ್ ಸಿಗೋದು ಯಾವುದು, ಫ್ರೂಟ್ ಆಗಿರುತ್ತೆ. ಫ್ರೂಟ್ ಈಸ್ ದ ಮೆಚ್ಯೂರ್ ಆ್ಯಂಡ್ ರೈಪನ್ಡ್ ಓವೆರಿ. ಅಫ್ಕೋರ್ಸ್ ಅಲ್ವಾ, ಫ್ರೂಟೇ ಆಗಿ ಓವೆರಿನೇ ಫ್ರೂಟಾಗಿ ಕನ್ವರ್ಟ್ ಆಗ್ತಿರೋದು. ಅದರಲ್ಲಿರುವಂಥ ಓವ್ಯೂಲ್ಸ್ ಏನಾಗಿದೆ ಸೀಡ್ಸ್ ಆಗಿರೋದು. ಇದು ಯಾವಾಗ ಆಗುತ್ತೆ, ಪಾಲಿನೇಷನು ಮತ್ತು ಫರ್ಟಿಲೈಸೇಷನ್ ಅಂತ ಏನು ಹೇಳ್ತೀವಲ್ಲ ಅದೆಲ್ಲ ಕಂಪ್ಲೀಟ್ ಆದಾಗಲೇ ನಮಗೆ ಒಂದು ಮೆಚ್ಯೂರ್ಡ್ ಓವೆರಿ ಏನಾಗಿರುತ್ತೆ ಇದೇ ಫ್ರೂಟಾಗಿ ಕನ್ವರ್ಟ್ ಆಗುತ್ತೆ. ಈ ಫ್ರೂಟ್ ಅಂದರೆ ನೀವು ಥಿಂಕ್ ಮಾಡಬೇಕೀಗ ಆ್ಯಸ್ ಎ ಸೈನ್ಸ್ ಟೀಚರ್ ಆರ್ ಎ ಸೈನ್ಸ್ ಸ್ಟೂಡೆಂಟ್ ಆಗಿ ಒಂದು ಫ್ರೂಟ್ ಅಂತ ಅಂದರೆ ನೀವೇನು ಥಿಂಕ್ ಮಾಡಬೇಕು, ಇಟ್ಸ್ ಅ ರೈಪನ್ಡ್ ಓವೆರಿ, ಇಟ್ಸ್ ಅ ಮೆಚ್ಯೂರ್ಡ್ ಓವೆರಿ ಅಂತ ಹೇಳಿ ಥಿಂಕ್ ಮಾಡಬೇಕು. ಎ ಫ್ರೂಟ್ ಕಂಟೈನ್ಸ್ ಆನ್ ಔಟರ್ ಫ್ರೂಟ್ ವಾಲ್ ಕಾಲ್ಡ್ ಪೆರಿಕಾರ್ಪ್ ಆ್ಯಂಡ್ ದ ಸೀಡ್ಸ್. The structure and thickness of the pericarp may vary from fruit to fruit. ಡ್ರೈ ಆ್ಯಂಡ್ ಫ್ಲೆಶಿ ಫ್ರೂಟ್ಸ್ ನಾವು ನೋಡ್ತೀವಿ, ಡ್ರೈ ಫ್ರೂಟ್ಸ್ನ ನೋಡ್ತೀವಿ, ಫ್ಲೆಶಿ ಫ್ರೂಟ್ಸನ್ನು ನೋಡ್ತೀವಿ. ಏನು ಹಾಗಂದರೆ ಎಲ್ಲ ನೋಡೋಣ ಬನ್ನಿ. ಈಗೇನು ಪೆರಿಕಾರ್ಪ್ ಅಂತ ಅಂದ್ವಲ್ಲ, ಆ ಪೆರಿಕಾರ್ಪ್ ಡ್ರೈ ಆಗಿತ್ತು ಅಂದರೆ ದಟ್ ಈಸ್ ಕಾಲ್ಡ್ ಡ್ರೈ ಫ್ರೂಟ್. ಇತ್ತೀಚಿನ ದಿನದಲ್ಲಿ ಡ್ರೈ ಫ್ರೂಟ್ಸನ್ನು ಬೈ ಯೂಸಿಂಗ್ ಕೆಮಿಕಲ್ಸನ್ನಾಗಿ ಮಾಡ್ತಾರೆ, ಬೈ ಯೂಸಿಂಗ್ ಕೆಮಿಕಲ್ಸ್. ಆ ಕೆಮಿಕಲ್ ಯಾವುದು ಮೇಜರಾಗಿ ಒಂದು ಯೂಸ್ ಮಾಡ್ತಾರೆ, ಅದು ಯಾವುದು ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳ್ಕೊಳ್ಳೋದೇನೆ ಸುಮ್ಮನೆ ಗೆಸ್ ಮಾಡಿಬಿಡಿ, ತಿಳ್ಕೊಂಡು ಹೇಳಿ. 1-2-3 ಸ್ಟಡಿ ಮಾಡಿ ಅದಾದಮೇಲೆ ಹೇಳಿ. ಆಲ್ ದ ನಟ್ಸ್ ಆರ್ ದ ಎಕ್ಸಾಂಪಲ್ ಆಫ್ ಡ್ರೈ ಫ್ರೂಟ್ಸ್. ಹೌದು ಒಪ್ಕೊಳ್ಳೇಬೇಕಾಗಿರುವಂಥದ್ದು. ವೆನ್ ದ ಎಂಟೈರ್ ಪೆರಿಕಾರ್ಪ್ ಆರ್ ಇಟ್ಸ್ ಪಾರ್ಟ್ ಬಿಕಮ್ಸ್ ಜ್ಯೂಸಿಯಾಗಿ, ಜೆಲ್ಲಿಯಾಗಿ, ಫ್ಲೆಶಿಯಾಗಿ, ಅದು ಹಣ್ಣಾಗಿ ಕೊಳೆಯುವಂಥ ಸ್ಥಿತಿಗೆ ಬರುವಂಥದ್ದು, ಅವೆಲ್ಲವೂ ಏನಾಗಿರುತ್ತೆ ಫ್ಲೆಶಿ ಫ್ರೂಟ್ ಆಗಿರುತ್ತೆ. ಮ್ಯಾಂಗೋ, ಪಪ್ಪಾಯ, ಡ್ರೈ ಫ್ರೂಟ್ ಬಿಟ್ಬಿಟ್ಟು ಇನ್ನೇನು ಉಳಿದಿದ್ದಾವಲ್ಲ ಅವೆಲ್ಲವೂ ಹೌದು. ಪೆರಿಕಾರ್ಪ್ನ ನಾವು ಇನ್ನೂ ಸ್ವಲ್ಪ ತಿಳ್ಕೊಳ್ಳೇಬೇಕಾಗಿರುವಂಥದ್ದು ಅಂದರೆ ಎಪಿಕಾರ್ಪ್. ಇಟ್ ಈಸ್ ಅ ಔಟರ್ ಥಿನ್ ಆ್ಯಂಡ್ ಲೆದರಿ ಪಾರ್ಟ್ ವಿಚ್ ಫಾರ್ಮ್ಸ್ ದ ಟಫ್ ಆ್ಯಂಡ್ ಔಟರ್ ಸ್ಕಿನ್ ಆಫ್ ದ ಫ್ರೂಟ್. ಇನಿಷಿಯಲಿ ಇಟ್ ಈಸ್ ಗ್ರೀನ್ ಇನ್ ಕಲರ್, ಬಟ್ ವೆನ್ ರೈಪನ್ ಇಟ್ ಈಸ್ ಅದರ್ ದ್ಯಾನ್ ಗ್ರೀನ್ ಇನ್ ಕಲರ್. ಈ ಹಣ್ಣುಗಳಲ್ಲಿ ಯಾವುದ್ಯಾವ್ದು ಗ್ರೀನ್ ಅಂತೆಲ್ಲ ಕಾಣಿಸ್ತಿರುತ್ತಲ್ಲ ಅದೆಲ್ಲವೂ ನೀವು ಎಕ್ಸಾಂಪಲಾಗಿ ತೊಗೋಬೋದು. ಮುಂದೆ ಬರುತ್ತೆ ದಟ್ ಈಸ್ ಮೀಸೋಕಾರ್ಪ್ ಅಫ್ಕೋರ್ಸ್ ಈಸ್ ಅ ಸ್ವೀಟ್ ಫ್ಲೆಶಿ ಎಡಿಬಲ್ ಪಾರ್ಟ್ ಆಫ್ ದ ಫ್ರೂಟ್. ನಾವು ಯಾವುದನ್ನು ತಿಂತೀವಲ್ಲ ದಟ್ ಈಸ್. ಮಧ್ಯದಲ್ಲಿ ಕೊನೆಗೆ ಒಂದು ಸೀಡ್ ಪಾರ್ಟ್ ಅಂತ ಏನು ಉಳ್ಕೊಳ್ಳುತ್ತಲ್ಲ ಅದು ಎಂಡೋಕಾರ್ಪ್. ಒಂದು ಮ್ಯಾಂಗೋನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ ಬೆಸ್ಟ್. ಹೊರಗಡೆ ಇರೋದು ಎಪಿಕಾರ್ಪ್, ಮಧ್ಯದಲ್ಲಿ ನಾವು ತಿಂತೀವಲ್ಲ ಅದು ಮೀಸೋಕಾರ್ಪ್, ಒಳಗಡೆ ಸೀಡ್ ಇರುತ್ತಲ್ಲ ಅದು ಎಂಡೋಕಾರ್ಪ್. ಅರ್ಥ ಆಯ್ತಲ್ವಾ? ಈಗ ಫಂಕ್ಷನ್ ಆಫ್ ದ ಫ್ರೂಟ್ ಏನಕ್ಕಾಗಿ ಆ ಫ್ರೂಟ್ನ ಒಂದು ಕಾರ್ಯ ಏನಪ್ಪ ಅಂತಂದರೆ ಇಟ್ ಪ್ರೊಟೆಕ್ಟ್ಸ್ ದ ಸೀಡ್. ಮೇನ್ ನಾವು ಹೇಳ್ತೀವಿ ಇದರಿಂದ ನ್ಯೂಟ್ರಿಯೆಂಟ್ ಸಿಗುತ್ತೆ, ಇದರಿಂದ ನಾವು ತಿನ್ಬೋದು, ಹಾಗೆ ಹೀಗೆ ಅಂತಲೇ ನಾವು ಹೇಳ್ತೀವಿ. ಆದರೆ ಇದೆಲ್ಲದಕ್ಕಿಂತ ಪರ್ಫೆಕ್ಟ್ ಏನಪ್ಪ ಅಂತಂದರೆ ಅದ್ರ ಒಳಗಡೆ ಇರುವಂಥ ಸೀಡ್ಸನ್ನು ಇದು ಪ್ರೊಟೆಕ್ಟ್ ಮಾಡ್ತಿದೆ.
ಹಾಗೆ ಇಟ್ ಸ್ಟೋರ್ಸ್ ದ ಫುಡ್ ಮೆಟೀರಿಯಲ್ಸ್. ಅಲ್ಲೊಂದು ಫೋಟೋಸಿಂಥಸಿಸ್ ಪ್ರೋಸೆಸ್ ಆಗಿ ಬರುವಂತಹ ಒಂದು ಪ್ರಾಡಕ್ಟನ್ನು ಇದು ಸ್ಟೋರ್ಡ್ ಫಾರ್ಮಲ್ಲಿ ಪ್ರೊಟೆಕ್ಟ್ ಮಾಡ್ತಿರುತ್ತೆ. ನಂತರ ನಾವು ನೋಡಬಹುದು, ಇಟ್ ಅಟ್ರಾಕ್ಟ್ಸ್ ದ ಬರ್ಡ್ಸ್ ಆ್ಯಂಡ್ ಅನಿಮಲ್ಸ್ ಫಾರ್ ಡಿಸ್ಪರ್ಸಲ್ ಆಫ್ ದ ಸೀಡ್ಸ್ ಟು ಫಾರ್ ಅವೇ ಪ್ಲೇಸಸ್. ಯಾಕಂದರೆ ಒಂದೇ ಪ್ಲೇಸ್ನಲ್ಲಿ ಒಂದೇ ರೀತಿಯಾದಂಥ ಗಿಡಗಳಿರೋದ್ರಿಂದ ಕಾಂಪಿಟೇಷನ್ ಉಂಟಾಗುತ್ತೆ. ಒಂದೇ ಗಿಡಕ್ಕೆ ಏನಾದರೂ ಒಂದು ಗಿಡಕ್ಕೆ ಯಾವುದಾದ್ರೂ ಡಿಸೀಸಸ್ ಉಂಟಾಯಿತು ಅಂದರೆ ಅದೆಲ್ಲದಕ್ಕೂ ಹಬ್ಕೊಳ್ಳುತ್ತೆ. ಹಾಗಾಗಿ ಡಿಸ್ಪರ್ಸ್ಡ್ ಆಗುವಂಥದ್ದು ತುಂಬಾ ಒಳ್ಳೆಯದು. ಇಟ್ಸ್ ಅ ನೇಚರ್ ಫ್ರೆಂಡ್ಲಿ. ಡೆಫಿನೆಟ್ಲಿ ಇಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ನೆಕ್ಸ್ಟ್ ನೋಡುವ, ಮೋರ್ ಟು ನೋ ಟೈಪ್ಸ್ ಆಫ್ ಫ್ರೂಟ್ಸ್. ಇದರಲ್ಲೂ ಸಹಿತ ನಾವು ನೋಡ್ತೀವಿ ಸಿಂಪಲ್ ಫ್ರೂಟ್ಸ್ ಹಾಗೆ ಇನ್ನೊಂದು ಅಗ್ರಿಗೇಟ್ ಫ್ರೂಟ್ಸ್ ಅಂತ ಹೇಳಿ. ಸಿಂಪಲ್ ಫ್ರೂಟ್ಸ್ ಆರ್ ದೋಸ್ ಡೆವಲಪ್ ಫ್ರಮ್ ಎ ಸಿಂಗಲ್ ಓವರಿ. ಒಂದೇ ಒಂದು ಓವರಿಯಿಂದ ಬಂದದ್ದು ಅದು ಸಿಂಪಲ್ ಫ್ರೂಟ್ ಆಗಿರುತ್ತೆ. ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ? ಥಿಂಕ್ ಅಬೌಟ್ ಚೆರ್ರಿ, ಮ್ಯಾಂಗೋ. ಬೆಸ್ಟ್ ಎಕ್ಸಾಂಪಲ್ ಮ್ಯಾಂಗೋ, ಎಲ್ಲರೂ ತಿಂದಿರ್ತೀರ. ಅಥವಾ ಬಟಾಣಿ ಅಥವಾ ಟೊಮ್ಯಾಟೊ. ಅದರಲ್ಲೆಲ್ಲ ನಾವು ನೋಡ್ತೀವಿ ಇಟ್ ಈಸ್ ಡೆವಲಪ್ಡ್ ಫ್ರಮ್ ಸಿಂಗಲ್ ಓವರಿ. ಓಕೆ, ನೆಕ್ಸ್ಟ್ ಅಗ್ರಿಗೇಟ್ ಫ್ರೂಟ್ ನೋಡೋಣ. ಸ್ವಲ್ಪ ಕನ್ಫ್ಯೂಷನ್ ನಿಮಗೂ ಕ್ಲಿಯರ್ ಆಗುತ್ತೆ. ಇಟ್ ಡೆವಲಪ್ಸ್ ಫ್ರಮ್ ಸಿಂಗಲ್ ಫ್ಲವರ್ ವಿಚ್ ಹ್ಯಾಸ್ ಮೆನಿ ಓವರೀಸ್. ಒಂದೇ ಫ್ಲವರಿಂದ ಹುಟ್ಟಿರುತ್ತೆ, ಆದರೆ ಓವರೀಸ್ ಜಾಸ್ತಿ ಇರುತ್ತೆ. ಆ್ಯಂಡ್ ಈಚ್ ಓವರಿ ಗೆಟ್ಸ್ ಫರ್ಟಿಲೈಸರ್ ಸಪ್ರೇಟ್ಲಿ. ಎಕ್ಸಾಂಪಲ್ ಸ್ಟ್ರಾಬೆರಿ, ಬ್ಲ್ಯಾಕ್ಬೆರ್ರಿ. ಇದರಲ್ಲಿ ನೋಡ್ತೀರಲ್ವಾ, ಬೀಜ 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 ಇರುತ್ತೆ. ಎಸ್, ಮಲ್ಟಿಪಲ್ ಫ್ರೂಟ್ಸ್ ಡೆವಲಪ್ ಫ್ರಮ್ ಎ ಕ್ಲಸ್ಟರ್ ಆಫ್ ಸಪ್ರೇಟ್ ಫ್ಲವರ್ಸ್. ನಾನು ಇನ್ಫ್ಲೋರೆಸೆನ್ಸ್ ನೋಡಿದ್ವಲ್ಲ ಅಲ್ಲಿ. ಪೈನಾಪಲ್, ಫಿಗ್ ಐ ಡೋಂಟ್ ನೋ ಅಬೌಟ್ ದಟ್. ಫಿಗ್, ಪೈನಾಪಲ್ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ದಿಸ್ ಈಸ್ ಅಬೌಟ್ ಫ್ರೂಟ್ಸ್, ಟೈಪ್ಸ್ ಆಫ್ ಫ್ರೂಟ್ಸ್. ಎನ್ರಿಚ್ಮೆಂಟ್, ಟ್ರೂ ಫ್ರೂಟ್ ಆ್ಯಂಡ್ ಫಾಲ್ಸ್ ಫ್ರೂಟ್ ಅಂತಲೂ ಹೇಳ್ತೀವಿ. ಇದ್ರ ಬಗ್ಗೆನೂ ನೀವು ತಿಳ್ಕೊಳ್ಳೇಬೇಕಾಗಿರೋದು ಏನಪ್ಪ ಅಂದರೆ, ಟ್ರೂ ಫ್ರೂಟಲ್ಲಿ ಇಟ್ ಈಸ್ ಡೆವಲಪ್ ಫ್ರಮ್ ಮೆಚ್ಯೂರ್ ಆ್ಯಂಡ್ ರೈಪನ್ ಓವರಿ. ನಾವು ಟ್ರೂ ಅಂದರೆ ಫ್ರೂಟ್ನ ಒಂದು ಡೆಫಿನೇಷನ್ ಹೇಳ್ತೀವಲ್ಲ, ಇಟ್ಸ್ ಅ ಮೆಚ್ಯೂರ್ ಓವರಿ, ರೈಪನ್ಡ್ ಓವರಿ ಅಂತ ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ಟ್ರೂ ಫ್ರೂಟ್. That fruit develops from the other parts of the flower rather than the ovary. Apple is a best example. ಇದರಲ್ಲಿ ಏನಾಗುತ್ತೆ, ಇಟ್ ಈಸ್ ಕನ್ಸಿಡರ್ ಆಸ್ ಅ ಫಾಲ್ಸ್ ಫ್ರೂಟ್ ಬಿಕಾಸ್ ಇಟ್ ಡಸ್ ನಾಟ್ ಡೆವಲಪ್ ಫ್ರಮ್ ದ ಫ್ಲವರ್ ಬಟ್ ಡೆವಲಪ್ಸ್ ಫ್ರಮ್ ದ ಥ್ಯಾಲಮಸ್. ಥ್ಯಾಲಮಸ್ ಎಲ್ಲಿರುತ್ತೆ ನೆನಪಾಯ್ತಾ? ಸೆಪಲ್ಸ್ ಪಕ್ಕನೇ ಇರುವಂಥದ್ದು ಥ್ಯಾಲಮಸ್. ಎ ಪಾರ್ಟ್ ಆನ್ ವಿಚ್ ದ ಫ್ಲವರ್ ಗ್ರೋಸ್. ಗಾರ್ಡ್, ಕುಕ್ಕುಂಬರ್, ಪೈನಾಪಲ್, ಜಾಕ್ ಫ್ರೂಟ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಫಾಲ್ಸ್ ಫ್ರೂಟ್ಸ್. ಅರ್ಥ ಆಯ್ತಲ್ವಾ? ಒಂದು ಡಿಫ್ರೆನ್ಸ್ ರೀತಿಯಲ್ಲಿ ಬರ್ಕೊಳ್ಳಿ. ಟ್ರೂ ಫ್ರೂಟ್ಸ್ ಏನಾಗುತ್ತೆ, ಇದರಲ್ಲಿ ನಾವು ಟ್ರೂ ಸತ್ಯ ಅಂದರೆ ಏನು ಹೇಳ್ತೀವಿ? ಇಟ್ ಈಸ್ ಡೆವಲಪ್ಡ್ ಫ್ರಮ್ ಮೆಚ್ಯೂರ್ಡ್ ರೈಪನ್ ಓವರಿ. ಇದನ್ನು ಬಿಟ್ಟು ಉಳಿದಿರೋ ಒಂದು ಯಾವುದೋ ಪಾರ್ಟ್ ಅಂದರೆ ಅದೇನಾಗಿರುತ್ತೆ, ಫಾಲ್ಸ್ ಫ್ರೂಟ್ ಆಗಿರುತ್ತೆ. ಬಿಕಾಸ್ ವಿ ಹ್ಯಾವ್ ಗಿವನ್ ದ ಡೆಫಿನೇಷನ್ ಫಾರ್ ಫ್ರೂಟ್ಸ್. ಹಾಗಾಗಿ ಅದನ್ನು ಒಬೆ ಮಾಡಿರೋದನ್ನೆಲ್ಲ ನಾವು ಟ್ರೂ ಫ್ರೂಟ್ ಅಂತ ಹೇಳ್ತೀವಿ, ಒಬೆ ಮಾಡದೇ ಇರೋದಕ್ಕೆಲ್ಲ ನಾವು ಫಾಲ್ಸ್ ಫ್ರೂಟ್ ಅಂತ ಹೇಳ್ತೀವಿ. More to know, mango, orange, melon, gourd and apple are the example of fleshy fruit. Of course, you have to accept this. Dry fruit na opposite alva ivala. Plums, peaches and cherries ಇವನ್ನ ನಾವು ಸ್ಟೋನ್ ಫ್ರೂಟ್ಸ್ ಅಂತ ಹೇಳ್ತೀವಿ. ಮುಂದೆ ಡ್ರೈ ಫ್ರೂಟ್ಸ್, ಆ್ಯಸ್ ಯು ನೋ ದಟ್. ನೆಕ್ಸ್ಟ್ ಬರುತ್ತೆ ಪೀಸ್. ಇವೆಲ್ಲವೂ ನಾವು ಪಾಟ್ಸ್ ಅಂತ ಹೇಳಿ ಕರಿತೀವಿ. ಇದನ್ನೊಂದು ಸಪ್ರೇಟ್ ಗುಂಪಲ್ಲಿ ಸೇರಿಸ್ತೀವಿ, ದಟ್ ಈಸ್ ಪಾಟ್ಸ್. ದ ಸೀಡಲ್ಲಿ ಏನಿರುತ್ತೆ, ಆಫ್ಟರ್ ಫರ್ಟಿಲೈಸೇಷನ್ ಓವಿಲ್ಸ್ ಎಲ್ಲ ಏನಿರುತ್ತೆ, ಓವೆರಿಲಿರುವಂಥ ಓವಿಲ್ಸ್ ಏನಾಗುತ್ತೆ, ಅವೆಲ್ಲವೂ ಸೀಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ನೋಡಿದ್ವಿ ಆಫ್ಟರ್ ಫರ್ಟಿಲೈಸೇಷನ್. ದ ಸೀಡ್ ಹ್ಯಾಸ್ ಅನ್ ಔಟರ್ ಪ್ರೊಟೆಕ್ಟೆಡ್ ಪಾರ್ಟ್ ಆ್ಯಂಡ್ ಇಟ್ ಈಸ್ ಕಾಲ್ಡ್ ಸೀಡ್ ಕೋಟ್. ಅದು ಸ್ವಲ್ಪ ಹಾರ್ಡಲ್ಲಿರುತ್ತೆ. ದೆರ್ ಈಸ್ ಅ ಸ್ಮಾಲ್ ಸ್ಕಾರ್, ಕಲೆ ರೀತಿಯಲ್ಲಿರುತ್ತೆ ಆನ್ ದ ಸೀಡ್. ಅದನ್ನು ನಾವು ಹಿಲಮ್ ಅಂತ ಹೇಳ್ತೀವಿ. ಸಿಂಪಲಾಗಿ ಒಂದು ಹೆಸರು ಕಾಳನ್ನು ತೊಗೊಳ್ಳಿ. ಅದರ ಮೂತಿ ಹತ್ರ ಒಂಚೂರು ವೈಟ್ ಕಲರು ಬ್ಲ್ಯಾಕ್ ಇರುತ್ತೆ, ಮಧ್ಯದಲ್ಲಿ ಒಂದು ವೈಟ್ ಪ್ಯಾಚ್ ಇರುತ್ತೆ. ದಟ್ ಈಸ್ ಕಾಲ್ಡ್ ಹಿಲಮ್. It is a point from where the breaks from the stalk, where the seed break from the stalk. ಅದರಿಂದ ಅದು ಬ್ರೇಕ್ ಆಗಿದೆ, ರಿಲೀಸ್ ಆಗಿದೆ ಅಂತ. At the pointed end of the seed, cropel is situated very close to hilum. Helium ಆಗಿದೆ, hilum actually. The micropyle marks the point through which the pollen tube had entered the ovule. ಇದ್ರ ಮೂಲಕನೇ ನೋಡಿ ಹೇಳ್ತಾ ಇದ್ದಾರೆ ಅವರು, ಇಲ್ಲೇ ನಿಮಗೆ ಓವ್ಯೂಲ್ಗೆ ಪೋಲನ್ ಗ್ರೈನ್ ಹೇಗೆ ಪೋಲನ್ ಟ್ಯೂಬ್ನ ಮೂಲಕ ಇಲ್ಲಿ ಟ್ರಾವೆಲ್ ಆಗುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ಆನ್ ರಿಮೂವಿಂಗ್ ದ ಸೀಡ್ ಕೋಟ್, ದ ಫ್ಲೆಶಿ ಪಾರ್ಟ್ಸ್ ಕಾಲ್ಡ್ ಕಾಟಿಲಿಡನ್ಸ್ ಆರ್ ಸೀನ್. ಕಾಟಿಲಿಡನ್ಸ್ ಸ್ಟೋರ್ ಫುಡ್ ಫಾರ್ ದ ಬೇಬಿ ಪ್ಲಾಂಟ್ ಕಾಲ್ಡ್ ಎಂಬ್ರಿಯೋ. ಎಂಬ್ರಿಯೋ ಹ್ಯಾಸ್ 2 parts, that is radicle and plumule. ರ್ಯಾಡಿಕಲ್ ಡೆವಲಪ್ಸ್ ಇನ್ ಟು ದ ರೂಟ್ಸ್, ವೇರ್ ಆ್ಯಸ್ ಪ್ಲುಮ್ಯೂಲ್ ಏನಾಗುತ್ತೆ, ಒಂದು ಪ್ಲ್ಯಾಂಟ್ನ ಶೂಟ್ ಸಿಸ್ಟಮ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಅಫ್ಕೋರ್ಸ್ ಅಂಡರ್ ಫೇವರಬಲ್ ಕಂಡೀಷನ್ಸ್ ಆಫ್ ಏರ್, ವಾಟರ್, ಟೆಂಪ್ರೇಚರ್,
the seed germinates to produce a new plant. I hope this will be helpful for you. ಟೈಪ್ಸ್ ಆಫ್ ಸೀಡ್ನಲ್ಲಿ ನೋಡ್ತೀವಿ ಮೊನೋಕಾಟ್ ಆ್ಯಂಡ್ ಡೈಕಾಟ್. ಇದನ್ನು ನೀವು ತಿಳ್ಕೊಂಡಿದ್ದೀರ ಅಂದ್ಕೊಳ್ತೀನಿ. ಓನ್ಲಿ ಒನ್ ಕಾಟಿಲಿಡನ್ ಇತ್ತು ಅಂದರೆ ಅದು ಮೊನೋಕಾಟ್ ಆಗಿರುತ್ತೆ. ಮೇಸ್ ಆ್ಯಂಡ್ ರೈಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್. ಗ್ರಾಮ್, ಬೀನ್ಸ್ ಎಲ್ಲ ಈ ಉಳಿದಿರೋ ಕಾಳುಗಳೆಲ್ಲ ಏನಿರ್ತಾವಲ್ಲ ಅವೆಲ್ಲ ಡೈಕಾಟಿಗೆ ಬರುತ್ತೆ. ಡೈಕಾಟಲ್ಲಿ ಸಿಂಬಯೋಸಿಸ್ ಇರುತ್ತೆ, ಸಹಜೀವನ ನಡೆಸ್ತಾ ಇರ್ತವೆ ಈ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಹಾಗಾಗಿ ಇದಕ್ಕೆ ನಾವು ಕಡಿಮೆ ಫರ್ಟಿಲೈಸರನ್ನು ಹಾಕಿದ್ರೂ ಡೈಕಾಟಿಲಿಡನಸ್ ಪ್ಲ್ಯಾಂಟ್ಸ್ಗಳು ಚೆನ್ನಾಗಿ ಬೆಳ್ಕೊಳ್ತವೆ. ಮೊನೋಕಾಟಿಗೆ ಮಾತ್ರ ಫರ್ಟಿಲೈಸರ್ಸ್ಗಳು ಅವ್ರ ಮ್ಯಾನ್ಯೂರ್ನ ನಾವು ಹಾಕಲೇಬೇಕಾಗುತ್ತೆ. ಇದನ್ನೆಲ್ಲ ನಾವು ಇನ್ನೂ ಮುಂದೆ ಇನ್ಡೆಪ್ತ್ ಹೋಗೋಣ. ಈಗ ಇದನ್ನು ನೀವು ನಿಮ್ಮ ಇನ್ನೂ ಒಂದು ಕೆಲಸ ಏನು ಅಂತ ಅಂದರೆ ಇದನ್ನು ನೀವು ರೂಟ್ ಸಿಸ್ಟಮ್ ಏನು ರೂಟ್ಸ್ ಬಗ್ಗೆ ಮಾಡಿದ್ವಲ್ಲ, ಟ್ಯಾಪ್ ರೂಟ್ ಆ್ಯಂಡ್ ಫೈಬ್ರಸ್ ರೂಟ್, ಇದರಲ್ಲಿ ಯಾವ ರೀತಿಯಾಗಿರುತ್ತೆ, ಇದರಲ್ಲಿ ಯಾವ ರೀತಿಯಾಗಿರುತ್ತೆ ಅದನ್ನು ಒಂದು ಕಡೆ ಬರ್ಕೊಳ್ಳಿ. ಐ ಹೋಪ್ ಇಟ್ ವಿಲ್ ಬಿ ಈಸಿ. ಸಿಮಿಲರ್ ಮೊನೋಕಾಟ್, ಡೈಕಾಟ್, ಫೈಬ್ರಸ್, ಟ್ಯಾಪ್ ರೂಟ್, ಫೈಬ್ರಸ್, ಇಟ್ ವಿಲ್ ಬಿ ಹೆಲ್ಪ್ಫುಲ್. ಹಾಗೆ ಅದನ್ನೇ ನೀವು ಲೀಫ್ ವಿನೇಷನ್ಗೂ ಸಹಿತ ಕಂಪೇರ್ ಮಾಡ್ಕೋಬೋದು. ಡೆಫಿನೆಟ್ಲಿ ಇಟ್ ಹೆಲ್ಪ್ಫುಲ್ ಆಗುತ್ತೆ. ಜರ್ಮಿನೇಷನ್ ಆಫ್ ಸೀಡ್, ಎಂಬ್ರಿಯೋ ಈಗೇನು ಪ್ರೊಡ್ಯೂಸ್ ಆಗಿರುತ್ತಲ್ಲ ಲೈಸ್ ಡಾರ್ಮೆಂಟ್ ಇನ್ ದ ಸೀಡ್, ಬಟ್ ವೆನ್ ದ ಎಂಬ್ರಿಯೋ ಈಸ್ ಸಪ್ಲೈಡ್ ವಿತ್ ದ ಮಾಯಿಶ್ಚರ್, ಹಸಿ ತೇವಾಂಶ ಬಂತು ಅಂದಾಗ ಆ ಒಂದು ಎಂಬ್ರಿಯೋ ಆ್ಯಕ್ಟಿವ್ ಆಗುತ್ತೆ ಆ್ಯಂಡ್ ಇಟ್ ಸ್ಟಾರ್ಟ್ಸ್ ಗ್ರೋಯಿಂಗ್ ಇನ್ ಟು ದಿ ಸ್ಮಾಲ್ ಸೀಡ್ಲಿಂಗ್. The process by which the dormant embryo becomes active, grows, establish, ಇದನ್ನೇ ನಾವು ಜರ್ಮಿನೇಷನ್ ಅಂತ ಹೇಳ್ತೀವಿ. ಇಷ್ಟು ದಿನ ಏನೇನೋ ಅಂದ್ಕೊಂಬಿಟ್ಟಿರ್ತೀವಿ ಜರ್ಮಿನೇಷನ್ ಅಂದರೆ ಏನು ಅಂತ ಹೇಳಿ. ಸೊ ಎಂಬ್ರಿಯೋಯಿಂದನೇ ಸ್ಟಾರ್ಟ್ ಆಗುವಂಥದ್ದು. ಕಂಡೀಷನ್ಸ್ ನೆಸೆಸರಿ ಫಾರ್ ಜರ್ಮಿನೇಷನ್, ಹೀಗಾಗಬೇಕು ಅಂತಂದರೆ ಕಂಡೀಷನ್ ಈಗ ತಾನೇ ನಾವು ನೋಡಿದ್ವಿ. ಇಲ್ಲಿ ಸಫಿಷಿಯೆಂಟ್ ಅಮೌಂಟ್ ಆಫ್ ವಾಟರ್, ತೇವಾಂಶ ಬೇಕು, ಏರ್ ಆ್ಯಂಡ್ ಸ್ಯೂಟಬಲ್ ಟೆಂಪ್ರೇಚರ್ ರೈಸ್ ಆಯಿತು ಅಂತಂದರೆ ಅಲ್ಲಿ ತೇವಾಂಶ ಹೋಗಬಹುದು. ಹಾಗಾಗಿ ಫೇವರಬಲ್ ಕಂಡೀಷನ್ಸ್ ಆ್ಯಂಡ್ ಇವೆಲ್ಲ ಮೇಂಟೈನ್ ಆಗಬೇಕು. ವಾಟರ್, ಏರ್ ಆ್ಯಂಡ್ ಟೆಂಪ್ರೇಚರ್, ಇದ್ರ ಬಗ್ಗೆ ನೀವು ಸ್ವಲ್ಪ ಓದ್ಕೊಳ್ಳಿ ನೀವೇ, ಬೆಟರ್, ಈಸಿ ಇದೆ, ಇನ್ನು ಅಂಥದ್ದೇನು ಡಿಫ್ರೆನ್ಸ್ ಏನಿಲ್ಲ. ಟೈಪ್ಸ್ ಆಫ್ ಜರ್ಮಿನೇಷನಲ್ಲಿ ನಾವು ಎರಡು ರೀತಿಯಾಗಿ ನೋಡ್ತೀವಿ, ಎಪಿಗೀಲ್ ಆ್ಯಂಡ್ ಹೈಪೋಗೀಲ್ ಅಂತ ಹೇಳ್ತೀವಿ. ಇನ್ ಡೈಕಾಟ್ ಸೀಡ್ಸಲ್ಲಿ ನೀವು ಇದನ್ನು ನೋಡ್ಕೋಬೇಕು. ಡೈಕಾಟ್ ಸೀಡ್ಸಲ್ಲಿ ಇರುವಂತಹ ಆ ಕಾಟಿಲಿಡನ್ಸ್ಗಳು ಏನಿರುತ್ತಲ್ಲ ಅವು they become thick with the stored nutrients, emerge above the ground during germination and then transport the stored nutrients to the developing seedling. ಇದನ್ನೇ ನಾವು ಎಪಿಗೇಲ್. ಎಲ್ಲಿ ನೋಡಬಹುದು ಇದನ್ನು ನಾವು ಡೈಕಾಟ್ ಸೀಡ್ಸ್ಗಳಲ್ಲಿ ನೋಡಬಹುದು. ಓಕೆ, ಸೇಮ್, ಬೋತ್ ಆರ್ ಸೇಮ್, ಆದರೆ ಎಲ್ಲೆಲ್ಲಿ ನೋಡ್ತಿದ್ದೀವಿ ಅನ್ನೋದು ನಿಮಗೆ ಗಮನಿಸಬೇಕು. ಆ್ಯಂಡ್ ನ್ಯೂಟ್ರಿಯೆಂಟ್ಸನ್ನು ಸ್ಟೋರ್ ಮಾಡಿಕೊಂಡು ಇದು ಮುಂದುವರಿಯೋದು ಅನ್ನೋದನ್ನು ನಿಮಗೆ ಗೊತ್ತಿರಬೇಕು. ಹೈಪೋಗೀಲ್ ಜರ್ಮಿನೇಷನಲ್ಲಿ ಏನಾಗುತ್ತೆ, ಇದು ಮೊನೋಕಾಟ್ ಸೀಡ್ಸಲ್ಲಿ ನೋಡ್ತೀವಿ. ಆ್ಯಂಡ್ ದಿಸ್ ಸೀಡ್ಸ್ ಇಲ್ಲಿ ನೋಡಬಹುದು ನಾವು, ದೇ ಗೋ ಬಿಲೋ ದ ಗ್ರೌಂಡ್ ಆ್ಯಂಡ್ ಕಾಟಿಲಿಡನ್ ಟ್ರಾನ್ಸ್ಪೋರ್ಟ್ ದ ನ್ಯೂಟ್ರಿಯೆಂಟ್ಸ್ ಇನ್ ದ್ಯಾಮ್. ಸೇಮ್ ಅನಿಸ್ತಿದೆ ಅಲ್ವಾ? ಎಸ್, ಹೈಪೋಗೀಲ್, ಹೈಪೋ ಹೇಳ್ಬಹುದಲ್ವಾ? ಎಸ್, ಮುಂದೆ ನೋಡುವ. ಇಲ್ಲಿವರೆಗೂ ನಾವು ನೋಡಿದ್ದು ಸೆಕೆಂಡ್ ಚಾಪ್ಟರ್ ಆಗಿರುತ್ತೆ. ದಿನ ಒಂದು ಚಾಪ್ಟರ್ನ ನಾನು ನಿಮಗೆ ಮುಗಿಸ್ಕೊಡ್ತೀನಿ ಡೆಫಿನೆಟ್ಲಿ. ಚೂಸ್ ದ ಕರೆಕ್ಟ್ ಆಪ್ಷನ್. ದ ಫ್ರೂಟ್ ಈಸ್ ಎ ರೈಪನ್ಡ್ ಓವರಿ ಆರ್ ಓವ್ಯೂಲ್. ನೋಡಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತಾರೆ. ದ ಔಟರ್ ಥಿನ್ ಆ್ಯಂಡ್ ಲೆದರಿ ಪಾರ್ಟ್ ಆಫ್ ದ ಫ್ರೂಟ್ ಈಸ್ ಕಾಲ್ಡ್ ಪೆರಿಕಾರ್ಪ್ ಆರ್ ಎಪಿಕಾರ್ಪ್. ಪೆರಿಕಾರ್ಪ್ನ ಒಂದು ಪಾರ್ಟ್ ಯಾವುದಾಗಿರುತ್ತೆ, ಎಪಿಕಾರ್ಪ್ ಅಲ್ವಾ? ಥಿಂಕ್ ಮಾಡಿ. ದ ಪ್ರೊಟೆಕ್ಟಿವ್ ಕವರ್ ಆಫ್ ಎ ಸೀಡ್ ಈಸ್ ಕಾಲ್ಡ್ ಹಿಲಮ್ ಆರ್ ಹಿಲಿಯಮ್ ಆರ್ ಸೀಡ್ ಕೋಟ್. ಪ್ರೊಟೆಕ್ಟಿವ್ ಅಂದ ತಕ್ಷಣವೇ ಗೊತ್ತಾಗುತ್ತೆ. ಕಾಟಿಲಿಡನಸ್ ಪ್ಲ್ಯಾಂಟ್ಸ್ ಹ್ಯಾವ್ 2 or 3 ಕಾಟಿಲಿಡನ್, ಹೆಸರಲ್ಲೇ ತೋರಿಸ್ತಿದೆ ಡೈ ಅಂತ ಹೇಳಿ. The process by which seeds establish themselves as seedling is called germination or fertilization. ಫರ್ಟಿಲೈಸೇಷನಲ್ಲಿ ಅಲ್ಲಿ 2 ಗ್ಯಾಮೆಟ್ಸ್ ಇರಬೇಕು. ಇಲ್ಲಿ ಕೊಡ್ತಾ ಇರೋದು ಜಸ್ಟ್ ಸೀಡ್ಲಿಂಗ್ ಫಾರ್ಮೇಷನ್ ಆಗ್ತಿದೆ ಅನ್ನೋದನ್ನು. ದ ನೆಸೆಸರಿ ಕಂಡೀಷನ್ ಫಾರ್ ಸೀಡ್ ಜರ್ಮಿನೇಷನ್ ಆರ್ ವಾಟರ್, ಏರ್ ಆ್ಯಂಡ್ ಸೂಟಬಲ್ ಟೆಂಪ್ರೇಚರ್ ಆರ್ ಓನ್ಲಿ ಏರ್ ಆ್ಯಂಡ್ ವಾಟರ್. ಅಲ್ಲಿ ಟೆಂಪ್ರೇಚರ್ ನೀಡಿಲ್ವಾ ನೋಡಿ. ಎಪಿಗೀಲ್ ಆರ್ ಹೈಪೋಗೀಲ್ ಎಲ್ಲಿ ನೋಡ್ತೀವಿ, ಕಾಟಿಲಿಡನ್ಸ್ ಆರ್ ಕ್ಯಾರಿಡ್ ಎಬೋ ದ ಸಾಯಿಲ್. ಎಬೋ ಎಲ್ಲಿ ನೋಡ್ತೀವಿ, ಬಿಲೋ ಎಲ್ಲಿ ನೋಡ್ತೀವಿ. ಎಬೋ, ಬಿಲೋ ನೋಡಿ. ಆ್ಯಂಡ್ ದಿಸ್ ಈಸ್ ಅಬೌಟ್ ಸೆಕೆಂಡ್ ಚಾಪ್ಟರ್. ಇದೊಂದು 8th ಕ್ವಶನ್. ಎಪಿಗೀಲ್, ಹೈಪೋಗೀಲ್ ಜರ್ಮಿನೇಷನ್ ಎಲ್ಲಿ, ಕಾಟಿಲಿಡನ್ಸ್ ಆರ್ ರಿಮೈನ್ ಅಂಡರ್ಗ್ರೌಂಡ್ ಹೆಸರಲ್ಲಿ ಗೊತ್ತಾಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ದಿಸ್ ಈಸ್ ಅಬೌಟ್ ಸೆಕೆಂಡ್ ಚಾಪ್ಟರ್ ಬಯಾಲಜಿ. ಇಲ್ಲಿಗೆ ಪ್ಲ್ಯಾಂಟ್ಸ್ ಬಗ್ಗೆ ಕಂಪ್ಲೀಟ್ ಆಗುತ್ತೆ. ನಾವು ನೆಕ್ಸ್ಟ್ ಟಾಪಿಕ್ಕಿಗೆ ಮೂವ್ ಆಗೋಣ. ಡೈಲಿ 1 ಚಾಪ್ಟರ್ ವಿತ್ ದ ಏಮ್. ಡೈಲಿ ನೀವು ಈ ರೀತಿಯಾಗಿ ಪಾರ್ಟ್ ಬೈ ಪಾರ್ಟ್ನ ಇನ್ ಡೀಟೇಲ್ ತಿಳ್ಕೊಳ್ಳೋದ್ರಿಂದ CET ಆಗಿರಲಿ, TET ಆಗಿರಲಿ, CTET ಆಗಿರಲಿ ಎಲ್ಲದೂ ಚಿಟಿಕೆ ಹೊಡೆದಷ್ಟು ಈಸಿ ಆಗುತ್ತೆ.
ಓಕೆ, ಥ್ಯಾಂಕ್ ಯು, ಬೈ ಬಾಯ್, ಹ್ಯಾವ್ ಎ ಗುಡ್ ಡೇ.